ಜಿಲ್ಲಾ ಅಂಚೆ ಕಚೇರಿಯಲ್ಲಿ ನಡೆದ ಕಲ್ಚರ್ ಆಫ್ ಇನ್ಸ್ಟಿಟ್ಯೂಟ್ ಫಾರ್ ನೇಷನ್ ಪೋಸ್ಟರಿಟಿ ಎಂಬ ವಿಷಯ ಕುರಿತು ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ವಿಜ್ಞಾನ್ ಗ್ಲೋಬಲ್ ಶಾಲೆ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದು, ಶುಕ್ರವಾರದಂದು ಶಾಲೆ ಆಡಳಿತ ಮಂಡಳಿ ಪ್ರಾಂಶುಪಾಲರಾದ ಗೋಪಾಲ್ ಮಕ್ಕಳನ್ನು ಅಭಿನಂದಿಸಿದರು. ಇದೇ ವೇಳೆ ಪ್ರಾಂಶುಪಾಲರಾದ ಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಎಸ್ಜೆಪಿ ರಸ್ತೆ ಬಳಿ ಇರುವ ವಿಜ್ಞಾನ್ ಗ್ಲೋಬಲ್ ಶಾಲೆಯ 5 ಜನ ಮಕ್ಕಳು ಜಿಲ್ಲಾ ಅಂಚೆ ಕಚೇರಿಯಲ್ಲಿ ನಡೆದ ಕಲ್ಚರ್ ಆಫ್ ಇನ್ಸ್ಟಿಟ್ಯೂಟ್ ಫಾರ್ ನೇಷನ್ ಪೋಸ್ಟರಿಟಿ ಎಂಬ ವಿಷಯ ಕುರಿತು ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು, ಸ್ಪರ್ಧೆ ವಿಜೇತರಾಗಿ ಪ್ರಥಮ ಸ್ಥಾನವನ್ನು ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಪ್ರೇಕ್ಷಾ ಮತ್ತು ದ್ವಿತೀಯ ಸ್ಥಾನವನ್ನು ಐಸಿರಿ ಎಸ್ ನಾರಾಯಣ್ ಪಡೆದುಕೊಂಡರು. 7ನೇ ತರಗತಿ ವಿದ್ಯಾರ್ಥಿ ಎಸ್ ಪುನೀತ್ ಗೌಡ, 6ನೇ ತರಗತಿ ವಿದ್ಯಾರ್ಥಿಗಳಾದ ಸಮನ್ವಯ್ ಶ್ರೀಧರ್ ಮತ್ತು ಪ್ರಣೀತ್ ಇವರು ಪ್ರಶಂಸನಾ ಪತ್ರ ಪಡೆದುಕೊಂಡಿದ್ದಾರೆ ಎಂದರು. ಬಹುಮಾನ ವಿಜೇತರಿಗೆ ವಿಜ್ಞಾನ್ ಗ್ಲೋಬಲ್ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಗೌರವಿಸಿ ಮುಂದೆ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಇನ್ನಷ್ಟು ಬಹುಮಾನ ತರಲೆಂದು ಹಾರೈಸಿರುವುದಾಗಿ ಹೇಳಿದರು. ನಡೆದಂತಹ ಎಸ್ಎ ಕಾಂಪಿಟೇಷನ್ ಕಲ್ಚರ್ ಆಫ್ ಇಂಟೆಗ್ರಿಟಿ ಫಾರ್ ನೇಷನ್ಸ್ ಪ್ರಾಸ್ಪರಿಟಿ ಎಂಬ ವಿಷಯದಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ. ಪ್ರಥಮ ಸ್ಥಾನವನ್ನು 9ನೇ ತರಗತಿಯ ವಿದ್ಯಾರ್ಥಿ ಪ್ರೇಕ್ಷಾ ಮತ್ತು ದ್ವಿತೀಯ ಸ್ಥಾನವನ್ನು 9ನೇ ತರಗತಿಯ ವಿದ್ಯಾರ್ಥಿಯಾದಂತಹ ಐಸಿರಿ ಎಸ್ ನಾರಾಯಣ್ ಪಡೆದಿರ್ತಾರೆ. ಹಾಗೆ 7ನೇ ತರಗತಿಯ ವಿದ್ಯಾರ್ಥಿ ಪುನೀತ್ ಗೌಡ ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳಾದ ಸಾಮಾನ್ಯ ಶ್ರೀಧರ್ ಮತ್ತು ಪ್ರಣೀತ್ ಅವರು ಪ್ರಶಂಸನಾ ಪತ್ರಗಳಿಗೆ ಭಾಜನರು. ನಮ್ಮ ಶಾಲೆಯಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಶಿಕ್ಷಕರು ಇದ್ದು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು, ಸ್ಪೋರ್ಟ್ಸಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಕಾಂಪಿಟೇಷನ್ಗಳಲ್ಲಿ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಬೆಳೆಸಿ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಎಲ್ಲ ಇದ್ದಾರೆ. ಎಲ್ಲರನ್ನು ಕೂಡ ನಮಗೆ ಪ್ರೈಸನ್ನು ತೊಗೊಂಡು ಬಂದು ನಮಗೆ ವಿಜ್ಞಾನ್ ಗ್ಲೋಬಲ್ ಸ್ಕೂಲಿಗೆ ಕೀರ್ತಿಯನ್ನು ತಂದಿರ್ತಾರೆ. ಆ ಪ್ರೈಸನ್ನು ತಂದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದಂತಹ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್.ಎಸ್. ಸುಧಾ, ಸಹ ಶಿಕ್ಷಕಿಯಾದ ಸವಿತಾ, ಫರಾನಾ, ತಹಸೀನ್, ಫಿರ್ದೋಸ್, ಸಿದ್ದರಂಗೇಗೌಡ, ಅಶಿತಾ, ಆಶಾ, ಸಫನ್, ಯಾಸ್ಮಿನ್, ದೇವಿಕಾ, ಸುಮಾ, ಶಾಲಿನಿ, ಋತಿಕ್ ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.